45 ನೀವು ಕಾಂಪಿಟೇಷನ್ ಅಲ್ಲ, ಅದೊಂದು ಒಟ್ಟಿಗೆ ಬರ್ತಿರೋದು ಅಂತ ಹೇಳಿದ್ದೀರಾ, ಅದ್ರ ಬಗ್ಗೆ ನಾನು ಕೇಳಲ್ಲ. ಬಟ್ ಹಿಂದಿನ ವರ್ಷ ಇದೇ ಟೈಮ್ಗೆ ಶಿವಣ್ಣ ಅವರು ಆಪರೇಷನ್ ಮಾಡಿಸ್ಕೊತದ್ದು ನಾಳೆಗೆ. ಸೊ ನಿಮ್ ಜೊತೆನೆ ಅವ್ರ ಸಿನಿಮಾ ಕೂಡ ಬರ್ತಿದೆ, ಅವರು ಫುಲ್ ರಿಕವರಿ ಆಗಿದೆ. ಆ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ರಿಕವರಿ ಬಗ್ಗೆನಾ ಸಿನಿಮಾ ಬಗ್ಗೆ? ಟೂ ಸಪರೇಟ್ ಥಿಂಗ್ಸ್ ಸರ್. ಅದು ಕೊಲ್ಯಾಬ್ ಮಾಡಿ ಒಂದ್ರಲ್ಲಿ ಹೇಳಿ. ಅವ್ರು ರಿಕವರಿ ಬಗ್ಗೆ ಅಂತ ಕೇಳ್ತಿದ್ರು, ಸಿನಿಮಾ ಬಗ್ಗೆ ಅಂತ. ರಿಕವರಿ ಬಗ್ಗೆ ಆನ್ಸರ್ ಮಾಡ್ಬೋದು. ರಿಕವರಿ ಬಗ್ಗೆ ಯಾರಿಗೂ ಖುಷಿ ಇಲ್ಲ, ಎಲ್ರಿಗೂ ಯಾರಿಗಿಲ್ಲ, ಹೆಮ್ಮೆ ಇಲ್ಲ, ಯಾರಿಗೂ ಖುಷಿ ಇಲ್ಲ. ನಮ್ಮ ಆಸ್ತಿ ಅವರು, ಅದಕ್ಕೆ ಅವ್ರು ಬೇಕು. ಒಬ್ರು ಹಿರಿಯರಾಗಿದ್ದಾರೆ ಅವರು. ಇವತ್ತು ಟುಡೇ ಹಿಸ್ ಪ್ರೆಸೆನ್ಸ್ ಇಸ್ ಮಚ್ ನೀಡೆಡ್ ಇನ್ ದ ಇಂಡಸ್ಟ್ರಿ. ನಾಟ್ ಓನ್ಲಿ ದಟ್, ಆಸ್ ಅನ್ ಆಕ್ಟರ್ ಇಸ್ ಅ ಫ್ಯಾಬ್ಯುಲಸ್ ಪರ್ಸನ್. ಇನ್ನೂ ಆಫರ್ ಮಾಡೋದು ತುಂಬಾ ಇದೆ ಇಂಡಸ್ಟ್ರಿಗೆ ಅವ್ರಿಗೆ. ಆ 45 ಲಾಸ್ಟ್ ಅಲ್ಲಿ ಬರೋ ಒಂದು ಶಾರ್ಟ್ಸ್ ಅಲ್ಲ ಅವ್ರೇನು ಅಂತ ಹೇಳಕ್ಕೆ ಅಲ್ವೇ. ಸೊ ದಟ್ ಇಸ್ ಶಿವಣ್ಣ ಫಾರ್ ಯು. ಆಸ್ ಫಾರ್ ಅಸ್ 45 ಮೂವಿ ಇಸ್ ಕನ್ಸರ್ನ್, ಅರೆ 2 ಕನ್ನಡ ಸಿನಿಮಾ ಬರ್ತಾ ಇದೆ ಸರ್, ಬರ್ಲಿ ತಗೊಳ್ಳಿ. ಇಲ್ಲಾಂದ್ರೆ ಇದೇ ಗ್ಯಾಪಲ್ಲಿ ಇನ್ನೊಂದು ಯಾವ್ದು ಲ್ಯಾಂಗ್ವೇಜ್ ಸಿನಿಮಾ ಇದೇ ಹಾಲಿಡೇಸಿಗೆ ಬರುತ್ತೆ. ಕನ್ನಡ ಸಿನಿಮಾ ಬಂದಿದ್ರು ಅವ್ರು ಬಂದು ಡ್ಯೂಟಿ ಮಾಡ್ಕೊಂಡು ಹೋಗಲ್ಲ. ಅದು ಹಿಂಗದು ಆ 2 ಲ್ಯಾಂಗ್ವೇಜ್ ಓಡುತ್ತೆ, ನಮ್ದೇ 2 ಯಾಕೆ ಓಡಲ್ಲ? ಕರ್ನಾಟಕದಲ್ಲಿ ಇವತ್ತು ನೀವು ಆ ಕಡೆ ಈ ಕಡೆ ರೋಡ್ಗಳಲ್ಲಿ ಹೋಗ್ತಾ ಇದ್ರೆ ಎಲ್ಲ ಥಿಯೇಟರ್ಗಳಲ್ಲಿ 2 ಕನ್ನಡ ಸಿನಿಮಾ ಓಡ್ತಾ ಇದ್ರೆ ವೆಲ್ ಗುಡ್ ಅಲ್ವಾ ಸರ್? ಓಡ್ಲಿ. ಅಂಡ್ ಇದು ಪಕ್ಕ ಹಾಲಿಡೇ ಟೈಮ್ ಇದು. ಅಂಡ್ ಸೆಕೆಂಡ್ಲಿ, ಕ್ಲಾಶ್ ಅಂತ ಹೇಳೋಕ್ಕಿಂತ ಮುಂಚೆ ಲೆಟ್ ಅಸ್ ಗೋ ಬ್ಯಾಕ್ ಒನ್ಸ್. July 5th ನಾನು ತಾನೇ ಫಸ್ಟ್ ಅನೌನ್ಸ್ ಮಾಡಿದ್ದು ಅಲ್ಲ, ವಾಟ್ ಎವರ್ ಈವನ್ ಇಫ್ ಇಟ್ ಇಸ್ July 5th ನಾನು ತಾನೇ ಫಸ್ಟ್ ಅನೌನ್ಸ್ ಮಾಡಿದ್ದು. ಅವಾಗ ನನಗೆ ಗೊತ್ತಿತ್ತ ಇವ್ರು ಅನೌನ್ಸ್ ಮಾಡ್ತಾರಂತ. ಮತ್ತೆ ಅನೌನ್ಸ್ ಮಾಡಿದ್ಮೇಲೆ ಇವ್ರು ಮಾಡಿದ್ರು ಅಂತ ನಾನೇ ಹಾಕೋಬೇಕು ಹಿಂದೆಗಡೆ, ಅದು ತಪ್ಪಾಗತ್ತಲ್ಲ? ಎಸ್ ಆರ್ ನೋ? ಇಟ್ ಇಸ್ ಇಂಪಾರ್ಟೆಂಟ್ ಸರ್. ಇಟ್ ಇಸ್ ನಾಟ್ ಪಾಸಿಬಲ್ ಲೈಕ್ ದಟ್. ಆ ಐಡಿಯಾ ಇಟ್ಕೊಂಡು ನಾವು ಹೋಗಿ ನುಗ್ಗಿ ಇಡೀ ಪ್ರೊಡಕ್ಷನ್ ಹೌಸ್ ಅಲ್ಲಿ ಡಿಸೈಡ್ ಮಾಡಿ ಈ ಟೈಮ್ ಫಂಡ್ ಆಲ್ರೆಡಿ July 5ಕ್ಕೆ ನಾನು ಅನೌನ್ಸ್ ಮಾಡಿದ್ದೇನೆ ಅಂದ್ರೆ ಆಲ್ರೆಡಿ 3 ಸೆಟ್ ರೆಡಿ ಆಗೋಗಿದೆ. ಲೊಕೇಶನ್ಸ್ ಬಿಟ್ಟು 3 ಸೆಟ್ ರೆಡಿ ಆಗೋಗಿದೆ. ನಾನು ನಿಮ್ಗೆ ಫಸ್ಟ್ ಲೈನ್ ಅಲ್ಲಿ ಹೇಳಿದೆ, ನಾವು 1ನೇ ಮೈಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ, ಪ್ರೊಡಕ್ಷನ್ 15ನೇ ಮೈಲಲ್ಲಿ ಇರಬೇಕು ಆಲ್ರೆಡಿ ಅಂತ. ಅಷ್ಟು ಪ್ರಿಪೇರ್ ಆದ್ಮೇಲೆ ನಾನೇ ಹೋಗಿ ನಮ್ಮ ಪ್ರೊಡಕ್ಷನ್ ಹೌಸಿಗೆ ಉಪ್ಸಿ ಮಾತಾಡಿದವನು ಈಗ ಸ್ಲೋ ಆಗ್ಬಿಡೋಣ ಅಂದ್ರೆ ಹಿಂಗಾಗುತ್ತೆ ಸರ್. ಈ ಆಕ್ಚುಲಿ ಏನಂದ್ರೆ ಅದು ಶಿವಣ್ಣ ಅವರಿಗಾಗ್ಲಿ ಆ ಟೀಮಿಗಾಗ್ಲಿ ಪಕ್ಕ ಅರ್ಥ ಆಗ್ತದೆ. ಅದು ಎಥಿಕಲ್, ಅದು ಗಾಟ್ ನಥಿಂಗ್ ಟು ಡೂ ವಿತ್ ಅಸ್. ಅಂಡ್ ದಟ್ ಡಸಂಟ್ ಮೀನ್ ದಟ್ ವಿ ಡೋಂಟ್ ವಿಶ್ ಗುಡ್ ಅಟ್ ಆಲ್. ಅರ್ಜುನ್ ನನ್ನ ಹುಡುಗ ಸರ್, ಫಸ್ಟ್ ಒಂದು ಕತೆ ಹೇಳಿದೆ ನನಗೆ. ಅಂದ್ರೆ ನಾನು ಆಕ್ಟ್ ಮಾಡಕ್ಕಲ್ಲ, ಕತೆ ಹೇಳಿದೆ ಅಷ್ಟೇ. ಕತೆ ಹೇಳ್ಬಿಟ್ಟು ನೀಟಾಗಿ ಅದು ಹೇಳಿದ್ರು, ಯಾರು ನಿಮ್ಮ ಪಿಕ್ಚರ್ ಅಲ್ಲದೆ ಅವ್ರು 3 ಜನ ಹೆಸರು ಹೇಳಿದ್ರು. ಓಯ್ ನನಗೆ ಅಲ್ವಾ ಕತೆ ಹೇಳಿದ್ರು ಅಂತ ಅವನೇ ಗೊತ್ತಾಗಿದೆ. ಸೊ ಲಾಸ್ಟ್ ಫ್ರೇಮ್ ಬಗ್ಗೆ ಹೇಳಿದೆ.